ಆ ಫೋನ್ನ ಪಕ್ಕಕ್ಕೆ ಇಟ್ಬಿಟ್ಟು ಒಂಚೂರು ಕಾಫಿ ಕುಡಿಯೋ. ಒಂದು ನಿಮಿಷ ಇರಮ್ಮ. ಮೊನ್ನೆ ಕಾಫಿ ಚೆಲ್ದವಳು ಯೂಟ್ಯೂಬ್ ಚಾನಲ್ ನಡೆಸ್ತಾ ಇದ್ದಾಳಂತೆ. ಅವಳ ಅಡ್ರೆಸ್ ಏನಾದ್ರು ಸಿಗತ್ತಾ? ಆನ್ಲೈನಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಅಡ್ರೆಸ್ ಸಿಕ್ಕಿದ್ರೆ ಸರಿಯಾಗಿ ಮಾಡ್ತೀನಿ ಅವಳಿಗೆ. ಅದು ನೋಡಿ ಸರ್, ಎಷ್ಟು ಲುಕ್ಕ ಹೊರಡ ಬಿಡ್ತಿದ್ದಾರೆ. ಸುಮ್ಮನಿರಿ ಸ್ವಲ್ಪ. ಹೆಲೋ ಮಿಸ್ಟರ್ ಕಲ್ಯಾಣ್, ಯಾರಮ್ಮ ನೀನು? ಯಾಕೆ ಹಿಂಗೆ ಒಳಗೆ ನುಗ್ತಾ ಇದೆಯಾ? ನಡಿ ಹೊರಗೆ. ನಾನು ಪೂರ್ವಿ. ಯಾರಾದರೆ ಏನು? ಅಮ್ಮ ಹೇಳಿದ್ರು ತಾನೆ ಹೊರಗಡೆ ಹೋಗಿ ಅಂತ. ದಯವಿಟ್ಟು ಹೋಗಿ. ಹೋಗೋದಕ್ಕಲ್ಲ ನಾನು ಬಂದಿರೋದು. ಹಲೋ ನೋಡಿ, ಪ್ಲೀಸ್ ಬಾಯಿಲಿ ಕೂತ್ಕೋಬಾ. ಕಲ್ಯಾಣ್ ಕೂತ್ಕೋಬಾ. ಬನ್ನಿಮ್ಮ, ನೀವು ಕೂತ್ಕೊಳ್ಳಿ ದಯವಿಟ್ಟು. ಏನ್ ಬೇಡ. ನೀನು ಕೆಳಗೋಗು. ಸರ್, ಇವಳ ಹೆಸರು ಪೂರ್ವಿ ಅಂತ. ನೆನ್ನೆ ಕಾಫಿ ಶಾಪ್ನಲ್ಲಿ ಏನು ನಡೀತು ಅಂತ ನನಗೆ ಗೊತ್ತಿದೆ. ಏನು ನಡೆದಿದೆ ಅಂತ ಕಲ್ಯಾಣ್ ನನಗೆಲ್ಲ ಹೇಳಿದೆ. ಅದು ಯೂಟ್ಯೂಬಲ್ಲಿ ಬಂದಿರೋದು ನನಗೆ ಗೊತ್ತಿದೆ. ಸರ್, ನಮ್ಗೆ ಇದರಿಂದ ತುಂಬ ಅವಮಾನ ಆಗಿದೆ ಸರ್. ಅದಕ್ಕೆ ದುಡ್ಡು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಅದೆಲ್ಲ ನಾವು ಕೊಡೋದಕ್ಕಾಗಲ್ಲ. ಪ್ಲೀಸ್ ಲೀವ್. ನಿಮ್ಮ ದುಡ್ಡ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಕಲ್ಯಾಣ್ ಅವ್ರು ಬಂದು ಆ ಯೂಟ್ಯೂಬ್ ಚಾನಲಲ್ಲೇ ಇನ್ನೊಂದು ವಿಡಿಯೋ ಮಾಡಬೇಕು. ನಮ್ದೇನು ತಪ್ಪಿಲ್ಲ ಅಂತ ನಡೆದಿದ್ದನ್ನೆಲ್ಲ ಹೇಳಬೇಕು. ಅವನೆಲ್ಲೂ ಬರಲ್ಲ. ದಯವಿಟ್ಟು ಹೊರಡಿ ನೀವು. ಬಾರೆ ಅನನ್ಯ, ಇಲ್ಲಿಂದ ಹೋಗೋಣ. ಇವತ್ತೇ ಒಂದು ವಿಡಿಯೋ ಮಾಡೋಣ. ನನಗಿರೋ 1,00,000 ಜನ ಫಾಲೋವರ್ಸಲ್ಲಿ ಒಂದಿಷ್ಟು ಜನ ಕಮ್ಮಿ ಆದರೆ ಏನು, ಇನ್ನಷ್ಟು ಜನ ನನಗೆ ಬೆಂಬಲಕ್ಕೆ ಬಂದೇ ಬರ್ತಾರೆ. ಆ ವಿಡಿಯೋನಲ್ಲಿ ಕಲ್ಯಾಣ್ ಯಾರು, ಅವ್ರು ಏನು ಮಾಡ್ತಾರೆ, ಆ ವಿಡಿಯೋಲಿ ಏನಾಗಿತ್ತು, ಕಲ್ಯಾಣ್ ಅವರಪ್ಪ ಏನು ಮಾಡ್ತಾರೆ ಎಲ್ಲ ಹೇಳೋಣ. ನಡಿಯ. ಒಂದು ನಿಮಿಷ ಕೂತ್ಕೊಳ್ಳಿ ಪ್ಲೀಸ್. ನೋಡಿ, ನೀವು ಮಾಡೋ ಒಂದು ವಿಡಿಯೋದಿಂದ ನನ್ನ ಇಮೇಜ್ಗೆ ಯಾವ ತೊಂದರೆನೂ ಆಗಲ್ಲ. 30 ವರ್ಷದಿಂದ ನಾನು ಈ ಬಿಸ್ನೆಸ್ಸಲ್ಲಿದ್ದೀನಿ. ಆದರೆ ಈ ವಿಡಿಯೋ ಮಾಡೋದ್ರಿಂದ ನಿಮ್ಮ ಫ್ಯೂಚರ್ಗೂ ಕಲ್ಯಾಣ್ ಫ್ಯೂಚರ್ಗೂ ತೊಂದರೆ ಆಗ್ಬೋದು. ಅವನು ಅವತ್ತು ಕಾಫಿ ಶಾಪ್ನಲ್ಲಿ ನಿಮ್ಮನ್ನು ವೇಟ್ರೆಸ್ ಅಂತ ಮಿಸ್ಟೇಕ್ ಮಾಡಿಕೊಂಡು ನಿಮ್ಮ ಕಾಫಿ ಕುಡಿದು ನಿಮ್ಮ ಮೇಲೆ ಜೋರಾಗಿ ಎದುರಾಗ, ಅದಕ್ಕೆ ನಿಮ್ಮ ಕೋಪ ಮಾಡಿಕೊಂಡು ಅವನ ಮೇಲೆ ಕಾಫಿ ಚೆಲ್ಲಿದ್ದಿ. ಸೊ ನಿಗೆಲ್ಲ ಈಕ್ವಲ್ ಆಯ್ತಲ್ಲ. ಈಗ ಇದರಲ್ಲಿ ಯಾರ ತಪ್ಪಿದೆ ಅಂತ ಯೋಚನೆ ಮಾಡಿ. ಇಬ್ಬರದೂ ಇಲ್ಲ, ಆದರೆ ಇಬ್ಬರಿಗೂ ಅವಮಾನ ಅಂತೂ ಆಗಿದೆ. ಸೊ ಇದನ್ನು ನೀವು ಆ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ಸಾರ್ಟ್ ಔಟ್ ಮಾಡಿ, ಅದ್ಬಿಟ್ಟು ಇಲ್ಲಿ ಬಂದು ಗಲಾಟೆ ಮಾಡಬಾರ್ದಲ್ವಾ? ಆಯಿತು, ಆದರೆ ಕಲ್ಯಾಣ್ ಅವರಲ್ಲಿ ನನ್ನ ಜೊತೆ ಬಂದು ಏನಾಯಿತು ಅಂತ ಹೇಳಬೇಕು. ರೈಟ್ ಕಲ್ಯಾಣ್, ನೀನು ಈ ಹುಡುಗಿ ಜೊತೆ ಹೋಗಿ ಓಡ್ದ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಾರ್ಟ್ ದಿಸ್ ಔಟ್. ಇದು ನಿಮ್ಮಿಬ್ಬರು ಫ್ಯೂಚರ್ ಪ್ರಶ್ನೆ. ನೀನು ಏನು ಮಾಡ್ತೀಯಾ, ಹೇಗೆ ಮಾಡ್ತೀಯಾ ನನಗೆ ಗೊತ್ತಿಲ್ಲ. ನಾನು ಯಾಕೆ ಹೋಗ್ಬೇಕು? ನಾನೇನು ಮಾಡಿಲ್ಲ. ಹೌದು, ಅವನ ಯಾಕೆ ಹೋಗ್ಬೇಕು? ಕವಿತಾ, ಸ್ವಲ್ಪ ಸುಮ್ಮನೆ ಇರು. ಸರಿಯಪ್ಪ, ಹೋಗಿ ಬರ್ತೀವಿ. ಮಿಲಿಯನ್ ಫಾಲೋವರ್ಸ್ ಆಗ್ಬಿಟ್ರಂತೆ ನಮ್ಮ ಚಾನಲ್ಗೆ. ತುಂಬ ಖುಷಿ ಆಯ್ತು ರೀ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಯಾರೋ ಬಂದಿದ್ದಾರೆ, ಆಮೇಲೆ ಮಾತಾಡ್ತೀನಿ. 1 ನಿಮಿಷ ಬಿಟ್ಟು ಮಾತಾಡ್ತೀನಿ ನಿಮ್ಮ ಹತ್ರ. ಯಾರು ನೀವು? ಏನು ಬಂದಿದ್ದು? ನಿನ್ನೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಪರ್ಮಿಷನ್ ಇಲ್ಲದೆ ನಮ್ಮಿಬ್ಬರು ವೀಡಿಯೋನ ಅಪ್ಲೋಡ್ ಮಾಡಿದ್ದೀರಾ. ಅದರಿಂದ ನಮಗೆ ಎಷ್ಟು ನಷ್ಟ ಆಗಿದೆ, ಎಷ್ಟು ಅವಮಾನ ಆಗಿದೆ ಅಂತ ಗೊತ್ತಾ ನಿಮಗೆ? ದಿನಕ್ಕೆ 1000 ವೀಡಿಯೋಸ್ ಮಾಡ್ತೀವಿ. ಇದೆಲ್ಲ ಮಾಮೂಲು ನಮಗೆ. ನಿಮಗೆ ಮಾಮೂಲಿ ಯಾಕೆ ಹೇಳ್ಬೋದ್ರಿ? ನಮಗಲ್ಲ. ಇವ್ರ ತಂದೆ ಎಷ್ಟು ದೊಡ್ಡ ಬಿಲ್ಡರ್ ಗೊತ್ತಾ? ಏನೆಲ್ಲ ಬಿಲ್ಡಪ್ ಕೊಟ್ಟಿದ್ದೀರಾ ನಿಮ್ಮ ಚಾನಲಲ್ಲಿ? ದೊಡ್ಡ ಬಿಸ್ನೆಸ್ ಮ್ಯಾನ್ ಮಗ ಯೂಟ್ಯೂಬರ್ಗೆ ಪ್ರಪೋಸ್ ಮಾಡಿದಾನೆ ಅಂತೆಲ್ಲ ಎಷ್ಟು ಅವಮಾನ ಆಗುತ್ತೆ ಗೊತ್ತೇನ್ರಿ? ನಮ್ಮ ಚಾನಲ್ ನಡೆಯೋದೇ ಇಂಥ ಕಂಟೆಂಟಿಂದ. ಅವರು ಚೆನ್ನಾಗಿದ್ದಾರೆ, ನೀವು ಚೆನ್ನಾಗಿದ್ರೆ ಯಾಕೆ ಮದುವೆ ಆಗಬಾರ್ದು? ಏನ್ರಿ ಮಾತಾಡ್ತಾ ಇದ್ದೀರಾ? ನಾನ್ ಸೆನ್ಸ್ ಎಲ್ಲ ಮಾತಾಡಬೇಡಿ. ಇದನ್ನ ಈಗಲೇ ಸರಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನನ್ನ ಹತ್ರ ಇಷ್ಟೊತ್ತು ಆಗಿರೋದ್ರ ವಿಡಿಯೋ ಪ್ರೂಫ್ ಇದೆ. ಇದನ್ನಿಟ್ಕೊಂಡು ನಿಮ್ಮ ಮೇಲೆ ಡಿಫಾಮೇಷನ್ ಕೇಸ್ ಫೈಲ್ ಮಾಡ್ತೀನಿ. ಹಾಂ ಸರಿ, ನಾನೇನು ಮಾಡಬೇಕೀಗ? ಮೊದಲು ಆ ವಿಡಿಯೋನ ಡಿಲೀಟ್ ಮಾಡಿ, ನೀವೇ ಇವರ ಇಂಟರ್ವ್ಯೂ ಮಾಡಿ, ಏನ್ ನಡೀತು ಅಂತ ನಿಮ್ಮ ಫಾಲೋವರ್ಸ್ಗೆ ನೀವೇ ಹೇಳಿ. ಸರಿ, ಆ್ಯಂಕರ್ ಸುಷ್ಮನ್ ಒಳಗೆ ಕಳಿಸ್ರಿ.
ಆಯ್ತು ನಡೀರಿ, ನಾನು ಎಲ್ಲ ಮಾಡ್ತೀನಿ, ಅರೇಂಜ್ಮೆಂಟ್ ಮಾಡ್ತೀನಿ, ನಡೀರಿ. ಪೂರ್ವಿ, ಅನನ್ಯ, ಹಾಯ್, ಐ ಆಮ್ ದೀಪಕ್ ಅಂತ ನನ್ನ ಹೆಸರು. ಇವನು ಗೊತ್ತಲ್ಲ, ಕಲ್ಯಾಣ್. ಟೈಮ್ ಆಯಿತು ನಡಿ. ಸಾರಿ, ಸಿ ಯು. ಕೊಬ್ಬು ಬಾರೆ ಅನನ್ಯ, ಹೋಗೋಣ. ಗುಡುಗ್ ಸಹಿತ ಮಳೆ ಬರೋ ಹಾಗಿದೆ ನಿಮ್ಮ ಮನೇಲಿ. ನಾನು ನಾಳೆ ಸಿಗ್ತೀನಿ. ಬಾರೆ ಒಳಗೆ. ಅದೇನು ನನ್ನ ರೂಮ್ ಹತ್ರ ನಿಂತ್ಕೊಂಡ್ಬಿಟ್ಟಿದ್ಯಾ ನೀನಿವತ್ತು? ಟೈಮ್ ಎಷ್ಟು ನೋಡಿದ್ಯಾ? ಸಾರಿ ಮಾ, ಸ್ವಲ್ಪ ಲೇಟ್ ಆಯ್ತು. ತೆಗಿ ಕೈನ, ಬಾ ಬಂದು ಕೂತ್ಕೊಳ್ಳಿ. ಯಾಕಮ್ಮ ನನ್ನ ಮೇಲೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ? ನಾನು ಲೇಟಾಗಿ ಬಂದೆ ಅಂತನಾ? ನೀನು ಲೇಟಾಗಿ ಬರೋದು ನನಗೆ ಮಾಮೂಲಿ, ಆದರೆ ಈ ರಾಮಾಯಣ ಎಲ್ಲ ಬೇಕಾ? ನಾನೇನು ಮಾಡ್ದೆ ಅಮ್ಮ? ಅಪ್ಪ ನೋಡಿ. ಪುಟ, ಅಮ್ಮ ಹೇಳ್ತಿರೋದು ಸರಿ ಇದೆ. ಶುಡ್ ಸ್ಲೋ ಡೌನ್, ಯು ಬಿ ಮೋರ್ ಸೀರಿಯಸ್. ಅಂದ್ರೆ ನಾನು ಇದ್ರ ಬಗ್ಗೆ ಏನು ಮಾತಾಡದೆ ಸುಮ್ಮನೆ ಇರ್ಬೇಕಿತ್ತಾ? ನಾನು ಆ ಕಲ್ಯಾಣ್ ಹೋಗಿ ಹಳೆ ವಿಡಿಯೋನ ತೆಗ್ಸಿ ಆ ಕಾಫಿ ಶಾಪಲ್ಲಿ ಏನಾಗಿತ್ತು ಅಂತ ಇನ್ನೊಂದು ವಿಡಿಯೋ ಮಾಡಿಸಿ ಹಾಕ್ಸಿದ್ವಿ. ನೋಡು ಪುಟ, ಇದೆಲ್ಲ ಸರಿ, ಆದರೆ ನಮಗೆ ನಿಂದೆ ಯೋಚನೆ ಆಗಿದೆ. ಎಷ್ಟು ದಿವಸ ಅಂತ ಈ ಥರ ಹುಡುಗಾಟಿಕೆ ಮಾಡ್ಕೊಂಡಿರ್ತೀಯ ನೀನು? ವಿ ಶುಡ್ ಸೆಟಲ್ ಡೌನ್ ಅಲ್ವಾ? ಈಗ ನಂದೇ ಆದ ಒಂದು ಯೂಟ್ಯೂಬ್ ಚಾನೆಲ್ ಇದೆ, ಅದ್ರಲ್ಲಿ ಫಾಲೋವರ್ಸ್ ಇದ್ದಾರೆ, ನನ್ನ ಪೇಂಟಿಂಗ್ಸ್ ಇದೆ, ನನ್ನ ಲೈಫ್ ಚೆನ್ನಾಗಿದೆ. ಪ್ಲೀಸ್ ಅದನ್ನ ಹಾಳು ಮಾಡಬೇಡಿ. ಸೆಟಲ್ ಡೌನ್ ಅಂದ್ರೆ ಏನು? ನೋಡುವ, ಒಂದು ಕೆಲಸ ನೋಡ್ಕೊ, ಇಲ್ಲ ಅಂದರೆ ಮದುವೆ ಮಾಡ್ತೀವಿ. ಎರಡರಲ್ಲೊಂದು ಅಷ್ಟೇ. ಮದುವೆ ಮಾಡ್ಬೇಡ, ಸಾಕು, ಮದುವೆ ಮಾಡ್ಬೇಡ. ಇಲ್ಲ, ನಾನು ಕೆಲಸ ಹುಡ್ಕೋತೀನಿ, ಪ್ರಾಮಿಸ್. ಈಗಲೇ ನನಗೆ ಮದುವೆ ಮಾಡಬೇಡಿ ಪ್ಲೀಸ್. ನಿನಗೆ 1 ತಿಂಗಳು ಟೈಮ್ ಕೊಡ್ತೀವಿ. ಒಂದು ಒಳ್ಳೆ ಕೆಲಸ ನೋಡ್ಕೊ, ಇಲ್ಲ ಮದುವೆ ಮಾಡ್ತೀವಿ. ಸರಿ ಆಯ್ತು, ಡೀಲ್. ಏನಮ್ಮ, ಯಾವತ್ತಾದ್ರೂ ಕೆಲಸ ಸಿಗೋ ಥರ ಇದೆಯಾ? ಇಲ್ಲಪ್ಪ, ಎಲ್ಲ ಕಡೆ ಅಪ್ಲೈ ಮಾಡಿದ್ದೀನಿ. ಬೇಗ ಒಂದು ಕೆಲಸ ಹುಡುಕೋ, ಇಲ್ಲಾಂದರೆ ನಿಮ್ಮಮ್ಮ ಗೊತ್ತಲ್ಲ. ಗೊತ್ತು. ಕಲ್ಯಾಣ್, ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ರೀ ಕಲ್ಯಾಣ್. ಪ್ರತಿಗರಿಗೆ. ಭಾಸ್ಕರಿತ ಅವ್ರು ನೋಡೋ. ಸರ್ ಸರ್ ಕರೆದ್ರ? ಬನ್ರಿ, ಕೂತ್ಕೊಳ್ರಿ. ಹಾಂ ಸರ್. ಈ ಪ್ರೊಫೈಲ್ ನೋಡಿ, ನಮ್ಮ ಕಂಪ್ನಿ ವೆಬ್ಸೈಟ್ಗೆ ಅಪ್ಲೈ ಮಾಡಿದ್ದಾರೆ, ಆರ್ಟ್ ಕನ್ಸಲ್ಟೆಂಟ್ ಪೊಸಿಷನ್ಗೆ. ಸರ್, ಇವರು ಪೂರ್ವಿ ಪ್ರಕಾಶ್. ಹೌದ್ರಿ, ನಮ್ಮ ರೆಸಾರ್ಟ್ ಪ್ರಾಜೆಕ್ಟ್ ಇದೆಯಲ್ಲ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಹೈಯರ್ ಮಾಡಿ. ಒಳ್ಳೆ ಆರ್ಟಿಸ್ಟು ಅವರು. ಸರ್ ಗೊತ್ತು, ದೊಡ್ಡ ಜಗಳಗಂಟಿ. ನಮ್ಮ ಪ್ರಾಜೆಕ್ಟ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಜಸ್ಟ್ ಡೂ ಆಸ್ ಐ ಸೇ. ನೋಡ್ರಿ, ನಿಮ್ಮ ಪರ್ಸ್ನಲ್ ವಿಚಾರನ ಆಫೀಸ್ ತನಕ ತೊಗೊಂಬರ್ಬೇಡ್ರಿ. ಶಿ ಈಸ್ ಎ ವೆರಿ ಗುಡ್ ಆರ್ಟಿಸ್ಟ್. ಇನ್ಫ್ಯಾಕ್ಟ್ ಐ ಫಾಲೋ ಹರ್ ಚಾನೆಲ್. ನ್ಯಾಚುರಲ್ ಕಲರ್ಸ್ನ ಯೂಸ್ ಮಾಡೇ ಅವರು ಪೇಂಟಿಂಗ್ ಮಾಡೋದು. ನಮ್ಮ ಮ್ಯೂರಲ್ಸ್ ಅಂದರೆ ಗೋಡೆ ಹೊರಗಡೆ ಪೇಂಟಿಂಗ್ಸ್ ಇದೆಯಲ್ಲ, ಅವ್ರ ಕೈಲೇ ಮಾಡಿಸೋಣ. ಸರ್, ಅದು ನೋ ಮೋರ್ ಕ್ವಶನ್ಸ್. ಅವ್ರ ಪ್ರೊಫೈಲ್ನ ವಾಟ್ಸಪ್ ಮಾಡ್ತೀನಿ, ಅವ್ರ ಹತ್ರ ಮಾತಾಡಿ ನಾವು ಗೆಟ್ ಬ್ಯಾಕ್ ಟು ವರ್ಕ್. ಡೀಪ್, ವಿ ಆರ್ ಇನ್ ಅ ಡೀಪ್ ಶಿಟ್ ಮ್ಯಾನ್. ಏನಾಯ್ತು?